ಸೆಕೆಂಡ್ ಬೈಂಡಿಂಗ್ ಬಂದ್ಬಿಟ್ಟು 10 ಪೋಸ್ಟೇಟೆಡ್ ಚೆಕ್ನ ನೀವು ಸೈನ್ ಮಾಡಿ ಕೊಡಬೇಕು. ನಿಮಗೆ 1% ಇಂಟ್ರೆಸ್ಟ್ ಸಿಗುತ್ತೆ. ಸೊ ಇದಕ್ಕೆ ಒಂದು 50,000 ಮಾಡಿ 25 ತಿಂಗಳು ಕೊಡಿ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಜನಗಳಿಗೆ. ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ರೀಪೇಮೆಂಟ್ ಪೀರಿಯಡ್ ಇದೆಯಲ್ಲ, ಇನ್ಸ್ಟಾಲ್ಮೆಂಟ್, ಅದನ್ನು ಇನ್ಕ್ರೀಸ್ ಮಾಡಿದ್ದೇವೆ. ಟು ಬಿ ರೀಪೇಮೆಂಟ್ ಇನ್ 36 ಇನ್ಸ್ಟಾಲ್ಮೆಂಟ್ಸ್ ವಿತ್ 7%. 33 ಇನ್ಸ್ಟಾಲ್ಮೆಂಟ್ಸ್ ಫಾರ್ ಪ್ರಿನ್ಸಿಪಲ್. 33 ಇನ್ಸ್ಟಾಲ್ಮೆಂಟ್ ಪ್ರಿನ್ಸಿಪಲ್ಗೆ ಹೋಗುತ್ತೆ. ಇನ್ನು 3 ಎಕ್ಸ್ಟ್ರಾ ಇನ್ಸ್ಟಾಲ್ಮೆಂಟ್ ಬಂದ್ಬಿಟ್ಟು ನಿಮಗೆ ಇಂಟ್ರೆಸ್ಟ್ ಪೇ ಮಾಡೋದು. 33 + 3 36. 3 ವರ್ಷ ನಿಮಗೆ 7% ಥರ 50,000 ಸ್ಯಾಂಕ್ಷನ್ ಮಾಡ್ತೀವಿ. ನೀವು ಅಲ್ಲಿಗೆ ಎಷ್ಟು ಕೊಡ್ತೀರಪ್ಪ ಅಂತಂದರೆ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಒಂದು EMIಗೆ ಬಂದ್ಬಿಟ್ಟು 1,486 ರೂಪಾಯಿ 11 ಪೈಸೆ ಕೊಡ್ತೀರ 36 ತಿಂಗಳಿಗೆ. ಸೊ ಅದನ್ನು ರೌಂಡ್ ಆಫ್ ಮಾಡಿದ್ದೇವೆ. 1,500 ರೂಪಾಯಿ ರೌಂಡ್ ಆಫ್ ಮಾಡಿ. ಕಷ್ಟ ಆಗುತ್ತಾ? ಆಗಲ್ಲ. ರೀಪೇಮೆಂಟ್ ಮಾಡೋಕ್ಕೆ 50,000 ಲೋನ್ ಸ್ಯಾಂಕ್ಷನ್ ಮಾಡಿದ್ರೆ 36 ತಿಂಗಳಲ್ಲಿ ನಿಮಗೆ 1,500 ರೂಪಾಯಿ ಕಟ್ಟಕ್ಕಾಗುತ್ತಾ? ಇದು 50,000 ಕಟ್ಟ ಮಾಡಿ ಆಗುತ್ತೆ. ಆಮೇಲೆ ಸ್ನೇಹಿತರೆ, ಲಾಸ್ಟ್ ಮಂತಲ್ಲಿ ನೀವು 35 ತಿಂಗಳು ನೀವು 1,500 ರೂಪಾಯಿ ಕೊಡಬೇಕಾದ್ರೆ ಲಾಸ್ಟ್ ಮಂತಲ್ಲಿ 1,000 ರೂಪಾಯಿ ಕೊಟ್ಟರೆ 53,500 ರೂಪಾಯಿ ಆಗುತ್ತೆ. ನೀವು ಟೋಟಲ್ ಅಮೌಂಟ್ ಕೊಡೋದು 36 ತಿಂಗಳಿಗೆ 3,500 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀರಾ. ಆ 3,500 ರೂಪಾಯಿ ಎಲ್ಲಿ ಹೋಗುತ್ತೆ? 108 ಜನಕ್ಕೆ ಡಿವೈಡ್ ಆಗುತ್ತೆ. ಒಬ್ಬರು ಲೋನ್ ತಗೊಂಡು ಇನ್ನೊಬ್ಬರು ಲೋನ್ ತಗೊಂಡ್ರೆ 108 ಜನಕ್ಕೆ ಡಿವೈಡ್ ಆಗುತ್ತೆ. ಇನ್ನೊಬ್ಬರು ತಗೊಂಡ್ರೆ 108 ಜನಕ್ಕೆ. ಇದೇ ಥರ ಒಂದು ಸರ್ಕಲ್ ಕಂಪ್ಲೀಟ್ ಆಗುತ್ತೆ. ನಾವು ಕೊಡೋ 3,500 ರೂಪಾಯಿ ನಮಗೆ ವಾಪಸ್ ಬಂದಿರುತ್ತೆ. ನೀವು ಕಳ್ಕೊಂಡಿದ್ದೀರ, ಉಳಿಸ್ಕೊಂಡಿದ್ದೀರಿ, ಟೈಮ್ ಸಿಕ್ಕಿರೋದ್ರೆ ಪಾಪ. ಆಮೇಲೆ ಸ್ನೇಹಿತರೆ, ಇಲ್ಲಿ ನಾವು ಈ 50,000ನ ಯಾತಕ್ಕೆ ಸ್ಯಾಂಕ್ಷನ್ ಮಾಡ್ತೀವಿ ಅಂತಂದರೆ 7% ಥರ ಮನೆಯಲ್ಲಿ ಬರ್ತ್ಡೇ ಮಾಡ್ಬೋದು, ಪೂಜೆ ಪುರಸ್ಕಾರಗಳೇನೋ ಇದ್ರೆ ಮಾಡ್ಕೊಳ್ಬೋದು, ನೀವು ವೆಹಿಕಲ್ ಪರ್ಚೇಸ್ ಮಾಡೋಕ್ಕೆ ತೊಗೊಳ್ಬೋದು, ಆಮೇಲೆ ಮನೆ ರಿಪೇರಿಗೆ ತೊಗೊಳ್ಬೋದು. ಈ ಥರ ನಾವು ಯಾವುದು ಮೊದಲೆಲ್ಲ ಹೇಳ್ತಾ ಇದ್ವಿ ಅದೆಲ್ಲದಕ್ಕೂ ರಿಪ್ಲೇಸ್ ಮಾಡ್ಕೊಳ್ಬೋದು. ಅಂದರೆ ವಿತ್ ಡಾಕ್ಯುಮೆಂಟ್, ಎಜುಕೇಷನ್ಗಾಗಿರ್ಬೋದು, ಮೆಡಿಕಲ್ ಎಕ್ಸ್ಪೆನ್ಸ್ ಇರ್ಬೋದು, ವೆಹಿಕಲ್ ತೊಗೊಳಕ್ಕಿರ್ಬೋದು, ಆಮೇಲೆ ವೆಹಿಕಲ್ ರಿಪೇರಿ ಇರ್ಬೋದು, ಮನೆ ರಿಪೇರಿ ಇರ್ಬೋದು, ಬೋರ್ವೆಲ್ ಹಾಕ್ಬೋದು, ಏನಕ್ಕಾರ ಇರ್ಬೋದು. ಎಲ್ಲರೂ ಇದೆಲ್ಲ ಪ್ರಾಂಪ್ಟಾಗಿ ರಿಪ್ಲೈ ಮಾಡಿಕೊಂಡು ವಿತ್ ರೀಸನ್ ಕೊಟ್ಬಿಟ್ಟು ನಮಗೆ ಅದಕ್ಕೊಂದು ಸಣ್ಣ ಡಾಕ್ಯುಮೆಂಟ್ ಕೊಡಬೇಕಾಗುತ್ತೆ. ನೀವು ಬೋರ್ವೆಲ್ ಹಾಕಿದ್ರೆ ಬೋರ್ವೆಲ್ ಒಂದು ಸಣ್ಣ ರಿಸಿಪ್ಟ್. ಏನಕ್ಕಪ್ಪ ಅಂತಂದರೆ ನಮಗೆ ಒಂದು ದಾಖಲೆ ಅಷ್ಟೇ, ಬೇರೆ ಇಲ್ಲ. ನಮ್ಮ ಸ್ನೇಹಿತರು ಈ ಥರ ತೊಗೊಂಡು ರಿಪ್ಲೇಸ್ ಮಾಡಿದ್ದಾರೆ ಅಂತ ಟ್ರಸ್ಟಿಗೆ ಬಂದಾಗ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ನಮ್ಮ ಟ್ರಸ್ಟ್ ಕಡೆಯಿಂದ ಲೋನ್ ತಗೊಂಡು ಬೋರ್ವೆಲ್ ಹಾಕ್ಸಿದ್ದಾರೆ ಅಂತಂದರೆ ಎಲ್ಲರೂ ಅವರು ಚೆನ್ನಾಗಿದ್ದಾರೆ ಅಂತಂದು. ಒಂದು ವೆಹಿಕಲ್ ತೊಗೊಂಡ್ರೆ ಕಾರಲ್ಲಿ ಎಲ್ಲರೂ ಸಂಸಾರ ಪೂರ್ತಿ ಆರಾಮ ಮಾಡ್ತಾ ಇದ್ದಾರೆ ಅಂತಂದು. ಪೇಂಟ್ ಮಾಡಿಸಿದ್ರೆ ಮನೆಗೆ ಬಂದವರ ಪೇಂಟಿಂಗ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಈ ಥರ ಪರಿಸ್ಥಿತಿ. ಅದಲ್ಲದೆ ಇನ್ನೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಇಷ್ಟು ದಿವಸ ಹೇಳ್ತಾ ಇದ್ದೀವಿ, ನಾವು ಯಾವುದೇ ಥರ ಹೊರಗಡೆ ಬ್ಯಾಂಕ್ಗಳಿಗೆ ಲೋನ್ ಕ್ಲಿಯರ್ ಮಾಡೋದಕ್ಕೆ ನಾವು ಲೋನ್ ಕೊಡಲ್ಲ ಅಂತ ಹೇಳ್ತಾ ಇದ್ದೀವಿ. ಆದರೆ ಈ ಸರ್ತಿ ಹೊಸ ಇಂಟ್ರೊಡಕ್ಷನ್ ಮಾಡಿದ್ದೇವೆ. 50,000 ಲೋನ್ ಸ್ಯಾಂಕ್ಷನ್ ಮಾಡ್ತೇವೆ ಇಮಿಡಿಯೇಟ್ ಆಗಿ. ಅದು ವಿತ್ 10%. ನಿಮಗೆ 10% ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ. 50,000 ಸ್ಯಾಂಕ್ಷನ್ ಮಾಡಿದ್ರೆ 55,000 ಕಟ್ಟಬೇಕು. 55,000 ವಾಪಸ್ ಕಟ್ಟಿದ್ರೆ ನೀವು ಪ್ರತಿ ತಿಂಗಳು 5ನೇ ತಾರೀಕು ಒಳಗಡೆ ಕಟ್ಟಿದ್ದೀರ ಅಂದರೆ ನಿಮಗೆ 1,000 ರೂಪಾಯಿ ನಿಮಗೆ ಅಲ್ಲಿ ರಿಬೇಟ್ ಸಿಗುತ್ತೆ. 2% ರಿಬೇಟ್ ಸಿಗುತ್ತೆ, ಸಾರಿ 2% ರಿಬೇಟ್ ಸಿಗುತ್ತೆ. ಆವಾಗ 8% ಆಗುತ್ತೆ. ರೆಗ್ಯುಲರ್ 7%. ಈ ಬ್ಯಾಂಕ್ ಲೋನ್ ಕ್ಲಿಯರ್ ಮಾಡಬೇಕಾದ್ರೆ 8%. ಅದು ರೆಗ್ಯುಲರ್ ಪೇಮೆಂಟ್ಸ್ ಇದ್ರೆ ಮಾತ್ರ. ಇಲ್ಲ ಅಂತಂದರೆ ಇಲ್ಲ. ನಿಮ್ಗೆ ಒಪ್ಪಿಗೆನ ಇದು ಮಾಡಿ 50,000 ಲೋನ್ ಕೊಡ್ತಾರೆ. ಬ್ಯಾಂಕ್ ಲೋನ್ ಕ್ಲಿಯರ್ ಮಾಡ್ಕೊಳ್ಬೋದು. ಯಾವ ಥರ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ಹೇಳಿರೋದು 7% ಬಂದ್ಬಿಟ್ಟು ಪ್ರಾಂಪ್ಟ್ ಆಗಿರ್ಬೇಕು, ಎಲ್ಲದಕ್ಕೂ ರಿಪ್ಲೇಸ್ ಮಾಡ್ಕೊಳ್ಳಿ, ಅದಕ್ಕೆ ಸಣ್ಣ ರಿಸಿಪ್ಟ್ ಕೊಡಬೇಕು. ಈ ಬ್ಯಾಂಕಿಗೆ ನೀವು ಕೊಡಬೇಕಾದ್ರೆ ಏನು ನೆಕ್ಸ್ಟ್ ಬೈಂಡಿಂಗ್ ನಾನು ಹೇಳ್ತೇನೆ, ಆಮೇಲೆ ನಾನು ಹೇಳ್ತೇನೆ. ನೀವು 50,000 ತೊಗೊಳಕ್ಕೆ ಇಷ್ಟ ಆಯ್ತು ತೊಗೊಳ್ಬೋದು. ಬ್ಯಾಂಕ್ ಲೋನ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಅದನ್ನು ಕ್ಲಿಯರ್ ಮಾಡಿಕೊಂಡು ಬೇಕಾದ್ರೆ ಇದಕ್ಕೆ 5,000 ಕಟ್ತೀವಿ ಅಂದರೆ ನೋಡ್ಬೋದು. ಯಾರು ಒಪ್ಕೊಳ್ತಾ ಓಕೆನಾ? In case of emergency like education, school fees ಕಟ್ಟಲೇಬೇಕು, ದುಡ್ಡಿಲ್ಲ.